ವಸತಿ ಸಚಿವರು ಬಂದರು, ಅವರು MLA ಅವ್ರು ಹೊಗಳ್ಬಿಟ್ರು, ಚನ್ನಿ ಸಾಬ್ ಅಂತ. ಅವರು ನಕ್ಕರು. ಇವರು ಭಾಳ ಒಳ್ಳೆ ಕೆಲಸ. ಈಗ 652 ಮನೆ ರೆಡಿ ಇದೆಯಲ್ಲ, ಅದು ಕೊಟ್ಟರೆ ಸಾಕಾಗೋಗಿತ್ತು ಪಾಪ ನಮ್ಮ MLA. ಇದು ಪರಿಸ್ಥಿತಿ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಬಹಳ ಶ್ರಮ ಹಾಕಿ ಲ್ಯಾಂಡ್ ತೊಗೊಂಡು, ಭಾಳ ಶ್ರಮ ಹಾಕಿ ಆ 3000 ಮನೆಗಳು ಸ್ಯಾಂಕ್ಷನ್ ಮಾಡಿಸಿ, ಭಾಳ ಶ್ರಮ ಹಾಕಿ ಪಟ್ಟಿ ಮಾಡಿ ಆ ಬಡವರು ದುಡ್ಡನ್ನು ಕಟ್ಟಿಸ್ಕೊಂಡು ಕಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಅದೇ ಇದಕ್ಕೆ ನೀರು ಬೇಕು ಅಂತ ಹೇಳ್ಕೊಂಡು ನಾನು ನೀರಾವರಿ ಸಚಿವನಾಗಿರೋಂಥ ಸಂದರ್ಭದಲ್ಲಿ ರೂರಲ್ ವಾಟರ್ ಸಪ್ಲೈಸಿಂದ ಇದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಕೆಲಸ ನಡೀತಾ ಇದೆ. 5 ಕಿಲೋಮೀಟರ್ ಆಗಿದೆ. ಇನ್ನೆಷ್ಟಾಗಿ ಹಣ ಬಿಡುಗಡೆ ಮಾಡಿರೋ ಗೊತ್ತಿಲ್ಲ ಪೂರ್ಣ ಮಾಡೋದಕ್ಕೆ. ಜೊತೆಗೆ ಅಲ್ಲಿ ಕಾಂಕ್ರೀಟ್ ರೋಡ್ ನಾನೇ ಮಾಡಿಸಿದೆ ರೂರಲ್ ಡೆವಲಪ್ಮೆಂಟಿಂದ. ಈ ಸರ್ಕಾರ ಬಂದ ಮೇಲೆ ₹1 ಅದಕ್ಕೆ ಬಿಡುಗಡೆ ಆಗಿಲ್ಲ. ತುಂಬ ನೊಂದು ಹೇಳ್ತಾ ಇದ್ದೀನಿ ಮಾತನ್ನು. ನಾನು ಬೆಂಗಳೂರಿನಲ್ಲಿ 3 ಸಾರಿ ಭೇಟಿ ಮಾಡಿದ್ದೆ ಜಮೀರ್ ಅಹಮದ್ ಅವ್ರನ್ನ. ಇಲ್ಲಣ್ಣ ಬರ್ತೀನಿ ಶಿವಮೊಗ್ಗ ಬರೋಕ್ಕೆ ಅವ್ರ ಮುಖ ಇರಲಿಲ್ಲ. ಈಗ ಬಂದವರು ಈ 652 ಮನೆ ಕೊಟ್ಟಿದ್ದೇ ನಮ್ಮ MLA ಸಮಾಧಾನ ಆಗುತ್ತೆ. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೊಗಳ್ತಾರೆ, ಇವ್ರಿಗೆ ಹೊಗಳ್ತಾರೆ, ಮುಗೀತು. ಈ ಬಡವರು ಪವರ್ ಕೊಡೋದು ಯಾರು? ಉಳಿದ ಮನೆ ಕಟ್ಕೊಡೋದು ಯಾವಾಗ? ಆ 80,000 ರೂಪಾಯಿ ಕಟ್ಟಿರೋ ಬಡವರು, 50,000 ಕಟ್ಟಿರೋಂಥ SC STಗಳು ಅವ್ರ ಮನೆ ಯಾವತ್ತು ಕೊಡ್ತೀರಿ? ಸುಮ್ಮನೆ ಬಂದು ಒಂದು ಇರೋ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟೋಗೋದಕ್ಕೋಸ್ಕರ ಜಮೀರ್ ಅಹಮದ್ದೇ ಬೇಕಾ? ಯಾರೋ ಗುಮಾಸ್ತ ಕೊಟ್ಟಿದ್ರೆ ಕೆಲಸ ಮಾಡೋನು. ಜಮೀರ್ ಅಹಮದ್ ಬಂದು ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಬರ್ತಾರೆ, 12 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಬಿಡ್ತಾರೆ. ಯಾಕೆ ಈ ರೀತಿ ಕೆಟ್ಟ ರಾಜಕಾರಣ ಬಡವ್ರ ಬಗ್ಗೆ ಮಾಡಬೇಕು? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಮೀರ್ ಅಹಮದ್ರಿಗೆ ಅವ್ರ ಕೈಲಿ ಆಗಲ್ಲ. ಮಧು ಬಂಗಾರಪ್ಪನವ್ರು ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಇಲ್ಲ. ದಯವಿಟ್ಟು ಉಳಿದಂಥ 24 ಕೋಟಿ ರೂಪಾಯಿ ಸದ್ಯಕ್ಕೇನು ಬಾಕಿ ಇದೆ ಅದನ್ನು ಕಾಂಟ್ರಾಕ್ಟರ್ ಕೊಡಿ. 12 ಕೋಟಿ ರೂಪಾಯಿ ಪವರ್ಗೆ ಏನು ಕೊಡಬೇಕು ಅದನ್ನು ಕೊಡಿ. ಅರ್ಬನ್ ವಾಟರ್ ಸಪ್ಲೈಸನ್ನು ಉಳಿದಂಥ ಅಮೌಂಟನ್ನು ಬಿಡುಗಡೆ ಮಾಡಿ. ಅವಾಗ ಕುಡಿಯೋ ನೀರು ಆಗುತ್ತೆ, ಪವರು ಆಗುತ್ತೆ, ಆ ಉಳಿದಂಥ ಮುಂದಿನ ಮನೆಗಳು ಆಗುತ್ತೆ. ಆ ಉಳಿದಂಥ ಆ ಮನೆಗಳೇನಿದೆ ಆ ಪೂರ್ಣ ಮಾಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಒಂದು ಕಡೆ ಮಾಡ್ತೀನಿ.